ಕಾರ್ಕಳ ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡಿನ ಕಲ್ಲೊಟ್ಟೆ ಸದ್ಭಾವನಾ ನಗರದ ರಸ್ತೆಯ ಶಾಲಾ ವಠಾರದ ಬಳಿ ಪರಿಸರ ವೈರಿಗಳು ರಾಶಿ ತ್ಯಾಜ್ಯಗಳನ್ನು ತಂದು ಸುರಿದು ಹೋಗುತ್ತಿದ್ದು, ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ತ್ಯಾಜ್ಯದ ರಾಶಿಗಳಲ್ಲಿ ಹುಳುಗಳು ಉತ್ಪತ್ತಿಯಾಗಿ ಪರಿಸರದಲ್ಲಿ ಗಬ್ಬು ವಾಸನೆ ಬರುತ್ತಿದ್ದು, ಅಲ್ಲೇ ಪಕ್ಕದಲ್ಲಿರುವ ಶಾಲಾ ಮಕ್ಕಳಿಗೆ ಶಾಲೆಗೆ ಬರಲು ಕಷ್ಟ ಸಾಧ್ಯವಾಗಿದೆ. ಮಾತ್ರವಲ್ಲದೆ ತ್ಯಾಜ್ಯಗಳ ದುರ್ವಾಸನೆಯಿಂದ ಪರಿಸರದಲ್ಲಿರುವ ಮನೆಗಳ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಒಂದೆರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಈ ಸಮಸ್ಯೆ ಇನ್ನೂ ಗಂಭೀರವಾಗಿದೆ. ಈ ಸಮಸ್ಯೆಯ ಕುರಿತು ಮಾತನಾಡಿದ ಪುರಸಭಾ ಮುಖ್ಯಾಧಿಕಾರಿ ರೇಖಾ ಶೆಟ್ಟಿಯವರು, ನಮ್ಮ ತ್ಯಾಜ್ಯ ವಿಲೇವಾರಿ ಮಾಡುವ ವಾಹನವು ಪ್ರತಿದಿನ ತಮ್ಮ ಮನೆ ಬಳಿ ಬರುತ್ತಿದೆ. ತಾವು ದಯವಿಟ್ಟು ತಮ್ಮ ಮನೆಯ ತ್ಯಾಜ್ಯಗಳನ್ನು ಆ ವಾಹನಗಳಿಗೆ ಒಪ್ಪಿಸಿ ನಗರದ ಸ್ವಚ್ಛತೆಯನ್ನ ಕಾಪಾಡಿ, ಕಾರ್ಕಳವನ್ನ ಹಸಿರು ನಗರವನ್ನಾಗಿ ಮಾಡಲು ಸಹಕರಿಸಿ ಎಂದು ಮಾಧ್ಯಮದ ಮೂಲಕ ಮನವಿ ಮಾಡಿದ್ರು. ಕಲ್ಲೊಟ್ಟೆ ಸದ್ಭಾವನಾ ನಗರ ಕೂಡು ರಸ್ತೆಯಲ್ಲಿ ದಿನ ನಮ್ಮ ಗಾಡಿ ಪ್ರತಿದಿನ ಕಸ ಸಂಗ್ರಹಣೆ ಮಾಡಲಿಕ್ಕೆ ಹೋಗ್ತಾ ಉಂಟು. ಆದರೆ ಇಲ್ಲಿಯ ಪರಿಸರದ ಜನರು ಹಾಕ್ತಾರ, ಯಾರು ಹಾಕ್ತಾರ ಅಂತ ನಮ್ಗೆ ಗೊತ್ತಿಲ್ಲ. ಇಡೀ ಈ ಒಂದು ಪರಿಸರದಲ್ಲಿ ಎಷ್ಟು ರಾಶಿ ಕಸ ಉಂಟಂತ ಹೇಳಿದರೆ ಪ್ರತಿದಿನ ಇಲ್ಲಿ ವಾಸನೆಯ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಸೊ ಹಾಗಾಗಿ ನಾನು ಜನರ ಹತ್ರ ಮನವರಿಕೆ ಮಾಡಿಕೊಳ್ಳೋದೇನೆಂದರೆ, ಒಂದು ಅವರದ್ದು ಕಸ ಯಾವುದೆಲ್ಲ ಉಂಟು ಅದನ್ನು ದಯವಿಟ್ಟು ನಮ್ಮ ಗಾಡಿಗಳಿಗೆ ಕೊಡಲಿ, ಅದನ್ನು ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ಕೊಡಲಿ. ಯಾಕೆಂದರೆ ಸ್ವಚ್ಛ ಭಾರತ, ಸ್ವಚ್ಛ ಕನಸು ನಮ್ಮದು. ಈ ಕಾರ್ಕಳ ಒಂದು ಗ್ರೀನ್ ಸಿಟಿ, ಸ್ವಚ್ಛ ನಗರ ಆಗಬೇಕಂತ ನಾವು ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಲ್ಲಿ ಜನರು ನಮಗೆ ಸಹಕಾರ ಕೊಡದಿದ್ದರೆ ಇಂಥದ್ದೆಲ್ಲ ಈ ಕೆಟ್ಟ ಒಂದು ವಾಸನೆ ಬರುವಂಥ ಒಂದು ಅಂದರೆ ಈ ಪರಿಸ್ಥಿತಿಯಲ್ಲಿ ನಮಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಕಸ ಇಲ್ಲಿ ಬಿಸಾಡ್ತಾರೆ ಜನರು. ಅಷ್ಟು ಗೊತ್ತಾಗಲ್ವಾ, ನಮ್ಮಲ್ಲಿರುವಂಥ ವಾಹನ ಬರ್ತಾ ಉಂಟು, ಅದನ್ನೊಂದು ಸೆಗ್ರಿಗೇಷನ್ ಮಾಡಿ ಅದನ್ನೊಂದು ಕೊಟ್ಟರೆ ಎಷ್ಟೊಂದು ನಮ್ಮ ವಾತಾವರಣ ಪರಿಸರವನ್ನು ನಾವು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗುವಂಥದ್ದು. ಸೊ ಹಾಗಾಗಿ ನಾನು ಎಲ್ಲ ಜನರ ಹತ್ರ ಒಂದು ಮನವರಿಕೆ ಮಾಡಿಕೊಳ್ಳೋದು, ಇಡೀ ನಮ್ಮ ಸ್ವಚ್ಛ ಕಾರ್ಕಳ ಆಗಬೇಕಾದ್ರೆ ಜನರು ನಮಗೆ ಸಹಕಾರ ಕೊಡಬೇಕು. ದಯವಿಟ್ಟು ನಿಮ್ಮ ಮನೆದು ಕಸವನ್ನು ರಸ್ತೆ ಬದಿಯಲ್ಲಿ ಚರಂಡಿಗೆ ಎಲ್ಲ ಬಿಸಾಡದೆ ನಮಗೆ ನಮ್ಮ ವಾಹನಕ್ಕೆ ಕೊಡುವಂಥ ಒಂದು ಕೆಲಸವನ್ನು ನೀವು ಮಾಡಿ ಅಂತ ದಯವಿಟ್ಟು ಎಲ್ಲರ ಹತ್ರ ನಾನು ವಿನಂತಿಸ್ತಾ ಇದ್ದೇನೆ. ಸಾಧಾರಣ ಗಾಡಿ ನಮ್ಮದು 7:30-8 ಗಂಟೆ ಸುಮಾರು ಎಲ್ಲ ಮನೆ ಬಾಗಿಲಿಗೆ ಹೋಗ್ತದೆ. ಈವನ್ ಅದರಲ್ಲಿ ಒಂದು ಹಾಡನ್ನು ಹಾಕಿಕೊಂಡು ಹೋಗ್ತಾರೆ. ಪಕ್ಕನೆ ನಿಮಗೆ ಅಲ್ಲಿ ಆ ಒಂದು ಟೈಮಲ್ಲಿ ನಿಮಗೆ ಕೊಡ್ಲಿಕ್ಕೆ ಆಗದಿದ್ರು ನೀವೊಂದು ಅಲ್ಲಿ ಇರುವವರು ಯಾರಿದ್ದಾರೆ ಅವರ ಹತ್ರ ಆದರೂ ಹೇಳಿ ಒಂದು ನಿಮ್ಮ ಡಸ್ಟ್ಬಿನ್ನಲ್ಲಿ ಹಾಕಿ ನಮಗೆ ಕಸವನ್ನು ಕೊಡಬೇಕು. ನೀವು ಈ ಪ್ಲಾಸ್ಟಿಕ್ ತೊಟ್ಟೆಯನ್ನು ಇಟ್ಕೊಳ್ತೀರಿ, ಪ್ಲಾಸ್ಟಿಕ್ ತೊಟ್ಟೆಯನ್ನು ತೆಗೆದು ನಮ್ಮ ಗಾಡಿಗೆ ಹಾಕಿದರೆ ಪುನಃ ನಮ್ಮ ಆ ಲ್ಯಾಂಡ್ಫಿಲ್ ಸೈಟ್ ಡಂಪಿಂಗ್ ಯಾರ್ಡಲ್ಲಿ ಪುನಃ ಇದೇ ಪ್ಲಾಸ್ಟಿಕ್ ಇದು ವಾತಾವರಣ. ನಾವು ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕಾದ್ರೆ ನೀವು ಪ್ಲಾಸ್ಟಿಕ್ಕಲ್ಲಿ ನಮಗೆ ಕಸ ಕೊಡಬೇಡಿ. ದಯವಿಟ್ಟು ನಿಮ್ಮ ಡಸ್ಟ್ಬಿನ್ನನ್ನು ಉಪಯೋಗಿಸಿ ನಮ್ಮ ವಾಹನಕ್ಕೆ ಆಗುವಂಥ ಒಂದು ಯೋಜನೆಯನ್ನು ನಿಮ್ಮ ಮನೆಯಲ್ಲಿಯೇ ಇಟ್ಕೊಳ್ಳಿ. ಯಾಕೆಂದರೆ ಏಕ್ದಮ್ ತರುವುದು, ತೊಟ್ಟೆಯನ್ನು ಕೊಡೋದು, ತೊಟ್ಟೆಯನ್ನು ಬಿಸಾಡೋದು ಎಲ್ಲ ಕಸ ತೊಟ್ಟೆಯಲ್ಲೇ ಇರ್ತದೆ. ಈ ಪ್ಲಾಸ್ಟಿಕ್ ನಿರ್ಮೂಲ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ದಯವಿಟ್ಟು ಜನ ನಮಗೆ ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ವಾರ್ಡ್ನ ಸದಸ್ಯರಾದ ನೀತಾ ಆಚಾರ್ಯ, ಪುರಸಭಾ ಆರೋಗ್ಯಾಧಿಕಾರಿ ಲೈಲಾ ಥೋಮಸ್ ಮತ್ತು ಪುರಸಭಾ ಸ್ವಚ್ಛತಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.